ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ, ಇದು ಸಂಡೇ ಮಾರ್ನಿಂಗ್ ಅಮಾವಾಸ್ಯೆ ದಿವಸ, ಕಾರ್ತಿಕ ಮಾಸದ ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ. ಸೊ ಕಾರ್ತಿಕ ಮಾಸದ ಅಮಾವಾಸ್ಯೆ ದಿವಸದ ವ್ಲಾಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ. ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕಚ್ಚಾಡಿ 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 ಏನೇನು ಕೊಟ್ಟಿದ್ದು ಕಚ್ಚಾಡಿ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ವ್ಲಾಗಲ್ಲಿ ಹಿಂಗೆ ಹಾಕ್ತೀನಿ. ನೋಡಿದ್ರಾ ಒಂದು ವಾಚ್ಗೆ ಎಷ್ಟು ಕಚ್ಚಾಟಗಳು. ಸೊ ಆ್ಯಸ್ ಇಟ್ ಈಸ್ ಇದ್ದಿದ್ದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಎಲ್ಲರ ಮನೇಲೂ ಮಕ್ಕಳಿದ್ದ ಮನೇಲಿ ಎಲ್ಲ ಇದು ಕಾಮನ್ನೇ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹೊಸ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಟೈಮ್ ಎಕ್ಸಾಕ್ಟಾಗಿ 8:30. ಎಲ್ಲ ಕೆಲಸ ಮುಗೀತು. ವಾರ ಪೂಜೆ, ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಪ್ರತಿಯೊಂದು ಎಲ್ಲ ಕೆಲಸ ಮುಗೀತು. ಎದ್ದಾಗ 3:30 ಅರ್ಲಿ ಮಾರ್ನಿಂಗ್. ಏನೇನಾಯಿತು ಬೆಳಗ್ಗೆಯಿಂದ ಅಂತ ಒಂದು ಸಣ್ಣ ಪುಟ್ಟ ವೀಡಿಯೋನ ಮಾಡ್ಕೊಂಡಿದ್ದೀನಿ, ಹ್ಯಾಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಬ್ರೇಕ್ಫಾಸ್ಟ್ ಮಾತ್ರ ಏನೂ ಮಾಡಿಲ್ಲ. ಬೆಳಗ್ಗೆನೇ ಸತೀಶ್ಗೆ ತುಂಬ ಕೆಲಸಗಳಿದ್ದಾವೆ, ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋದಾದರೆ ಬಾ, ತಿಂಡಿ ಗಿಂಡಿ ಅಂದ್ಕೊಂಡ್ರೆ ಲೇಟ್ ಆಗುತ್ತೆ ಅಂದರು. ಸೊ ಸಿಂಪಲಾಗಿ ಒಂದು ಕಾಟನ್ ಸ್ಯಾರಿ, ವೈಟ್ ವಿತ್ ಆರೆಂಜ್ ಕಾಂಬಿನೇಷನಲ್ಲಿರೋಂಥ ಒಂದು ಕಾಟನ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ವ್ಲಾಗ್ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಅದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಬೆಳಗ್ಗೆಯಿಂದ ಏನೇನಾಯ್ತು ಹ್ಯಾಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸ್ಟೇಟ್ ಆನ್ ವಿಡಿಯೋ ಕೊನೆ ತನಕ ನೋಡಿ. ಒಂದು ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ಪ್ಲೀಸ್ ಪ್ಲೀಸ್. 3:30ಗೆ ಅಲಾರಾಮ್ ಇಟ್ಕೊಂಡು 3:30ಗೆ ಎದ್ದು ನಿತ್ಯ ಕರ್ಮ ಎಲ್ಲ ಮುಗಿಸ್ಕೊಂಡು ಬಾಗಿಲು ತೊಳ್ಕೊಂಡು ರಂಗೋಲೆ ಹಾಕ್ಕೊಂಡು ಮನೆಗೆ ಬಂದೆ. 4:15 ಆಯಿತು. ಸ್ವಲ್ಪ ಫುಲ್ಲು ಮೋಡ ಕವಿದ ವಾತಾವರಣ, ಬಿಸಿಲಿಲ್ಲ. ಬಟ್ ಬೆಡ್ ಸ್ಪ್ರೆಡ್, ಸೋಫಾ ಕವರ್ಸ್ ಎಲ್ಲನೂ ವಾಶ್ಗೆ ಹಾಕಲೇಬೇಕು ಅಮಾವಾಸ್ಯೆ ಆಗಿರೋದ್ರಿಂದ. ಸೊ ಎಲ್ಲ ಎತ್ಕೊಂಡು ಕೊಡುತ್ತಾ ಇದ್ದೀನಿ. ಮನೆ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಇನ್ನೇನಿದ್ರು ವಾಕ್ ಹೋಗಬೇಕಾಗಿತ್ತು. ಸೊ ಹಾಗಾಗಿ ವಾಕ್ ಹೋಗೋಕ್ಕಿಂತ ಮುಂಚೆ ಇದನ್ನೆಲ್ಲ ವಾಶ್ಗೆ ಹಾಕೋಣ ಅಂತ ಹೇಳಿ 4:15 ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲ ಹಾಕಿ ವಾಶ್ಗೆ ಹಾಕಿ ಅದು ಆಟೋಮೆಟಿಕ್ಕು ಒಂದು 45-50 ಮಿನಿಟ್ಸ್ಗೆ ಆಫ್ ಆಗಿಬಿಡುತ್ತೆ. ಸೊ ಅಷ್ಟರಲ್ಲಿ ವಾಕ್ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಮನೆ ಕೆಲಸ ಎಲ್ಲ ಮುಗ್ದಾಮೇಲೆ ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ. ಈಚೆ ಬಂದಾಗ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ. ರಾತ್ರಿ ಇಡೀ ಸೋನೆ ಮಳೆ ಉಯ್ದಿದೆ ನಮ್ಮ ಕಡೆ. ನಿಮ್ಮ ಕಡೆನೂ ಮಳೆ ಆಗ್ತಾ ಇದೆಯಾ ಕಮೆಂಟ್ ಮಾಡಿ. ಇದು ಸಂಡೇ ಮಾರ್ನಿಂಗ್ ಅಮಾವಾಸ್ಯೆ ದಿನ. ಸೊ ವಾಕ್ ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು ಸೈಕಲಲ್ಲಿ ಮುಂದೆ ಹೋದರು, ನಾನು ಅವ್ರ ಹಿಂದೆ. ಸೊ 1.25 ಅವರ್ ವಾಕ್ ಮುಗಿಸ್ಕೊಂಡು ಬೇಗ ಬರೋಣ, ಲೇಟ್ ಮಾಡೋದು ಬೇಡ ಅಂತ ಮನೆಗೆ ಬಂದರೆ ತುಂಬ ಕೆಲಸ ಆಯಿತು. ಹಾಲು ಕಾಯೋಕ್ಕಿಟ್ಟು ಸತೀಶ್ ಕೂಡ ಎದ್ದಿದ್ರು. ಅವ್ರಿಗೂ ಕೂಡ 1 ಕಪ್ ಬಿಸಿ ಕಾಫಿ ಮಾಡಿಕೊಟ್ಟು ದೇವ್ರ ಮನೆ ನಾನು ಅಲಂಕಾರ ಮಾಡ್ಕೊಳ್ಳೋಕ್ಕೆ 1 ಅವರ್ ಆಯಿತು. ತುಳಸಿ, ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಗಣಗಲು ಹೂವು ಎಲ್ಲ ಥರ ಹೂವು ಹಾಕಿ 1 ಲೋಟ ಹಾಲಿಟ್ಟು ದೇವರಿಗೆ 1 ಚಿಪ್ ಹಣ್ಣು ಇಟ್ಟು ಬೇಗ ಮಹಾಮಂಗಳಾರತಿ ಕೂಡ ಮಾಡಿಕೊಂಡೆ. ಇವತ್ತಿನ ದೇವ್ರ ಮನೆ ರಂಗೋಲೆ ಹೇಗಿದೆ, ನನಗೆ ಈಚೆಗಡೆ ಹಾಕಿದಂಥ ರಂಗೋಲೆ ಹೇಗಿದೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಸೊ ರಂಗೋಲೆ ಇಷ್ಟ ಆಯಿತಾ, ನಾನು ದೇವ್ರ ಮನೆಗೆ ಮಾಡಿರೋಂಥ ಪೂಜೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಸೊ ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಬೆಳಗ್ಗೆ 7:00 ಮಹಾಮಂಗಳಾರತಿ ಮಾಡಿದೆ. ದೇವರು ಬಲಗಡೆಯಿಂದ ಹೂ ಪ್ರಸಾದ ಕೂಡ ಕೊಟ್ಟಿತ್ತು, ಲಕ್ಷ್ಮೀ ದೇವಿ. ನಿಜಕ್ಕೂ ಖುಷಿ ಆಯಿತು. ಸೊ ಎಲ್ಲ ಕಡೆ ದೀಪ ಹಚ್ಚಿಟ್ಟು ಈಗ ರೆಡಿಯಾಗಿ 8:30 8:45 ಅನ್ಕೋತೀವಿ ನಾವು ಮನೆ ಬಿಟ್ಟಾಗ. ಯಾಕಂದರೆ ಸತೀಶ್ ಇನ್ನು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು, ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ. ಆಮೇಲೆ ದೇವಸ್ಥಾನಕ್ಕೆ ಅಂತ ಹೊರಟರು, ನನಗೇನೂ ಹೇಳಿರಲಿಲ್ಲ. ಅಲ್ಲಿಂದ ಒಂದು ಹೋಟೆಲ್ಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ನನಗೆ ಯಾವುದೇ ರೀತಿ ಐಡಿಯಾನೇ ಇಲ್ಲ. ಅವರು ಮುಂಚೆ ಹೇಳಿದ್ದಿದ್ದರೆ ಗೊತ್ತಾಗ್ತಿತ್ತೋ ಏನೋ. ಬೆಳಗ್ಗೆ ಒಳ್ಳೆ ಸಾಂಗ್, ಒಳ್ಳೆ ವೆದರ್, ಸೋನೆ ಮಳೆ ಆಯಿತಾ. ನನಗೆ ಈ ಟೈಮಲ್ಲಿ ಮಳೆ ಬರುತ್ತಾ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಸೊ ಸೈಕ್ಲೋನ್ ಥರ ಆಗಿಬಿಟ್ಟಿದೆ, ಚೂರು ಬಿಸಿಲಿಲ್ಲ, ಥಂಡಿ ವಾತಾವರಣ. ಎಷ್ಟು ಥಂಡಿ ಅಂದರೆ ಕಾರ್ ಗ್ಲಾಸ್ ಓಪನ್ ಮಾಡಿದ್ರೆ ಸಾಕು ಕಿವಿಗೆ ರಪ್ಪಂತ ಬರ್ತಾಯಿತ್ತು ಗಾಳಿ. ಸೊ ಆ ಥಂಡಿಲೇ ಎದ್ದು ಎಲ್ಲರೂ 9 ಗಂಟೆ 9:10ಕ್ಕೆ ದೇವಸ್ಥಾನ ರೀಚ್ ಆದ್ವಿ ಅಂತ ಅನ್ಕೋತೀನಿ ಮೇ ಬಿ.
ಪ್ರತಿ ಅಮಾವಾಸ್ಯೆಯಲ್ಲೂ ನಿಮ್ಮೆಲ್ರಿಗೂ ಗೊತ್ತು, ಅಮಾವಾಸ್ಯೆ ಹಿಂದಿನ ದಿನವೇ, ಹಿಂದಿನ ವ್ಲಾಗಲ್ಲಿ ಕೂಡ ನೋಡಿದ್ರಿ ನೀವು, ನಾನು ಕ್ಯಾಮ್ರಾ ಚೆಕ್ ಮಾಡ್ತಾಯಿದ್ದೆ ನಿಂಬೆಹಣ್ಣು ಬಿದ್ದಿದೆ ಅಂತ. ಸೊ ನಾನು ಒಂದೇ ಹೇಳೋದು, ಒಬ್ಬರ ಮನೆಗೆ ಹಾಳಾಗಲಿ, ಒಬ್ಬರ ಮನೆಗೆ ಕೆಟ್ಟದಾಗಲಿ ಅಂತ ಮಾಡಬಾರ್ದು. ಮಾಡಿದ್ರೆ ಅದು ಫಸ್ಟು ನಮಗೇ ಆಗುತ್ತೆ. ಅದು ಅಷ್ಟೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತೊಂಥರ ರೋಡ್ ಫುಲ್ಲು ಖಾಲಿ ಖಾಲಿ, ಅಷ್ಟು ಟ್ರಾಫಿಕ್ ಇಲ್ಲ. ಯಾಕಂದರೆ ಸಂಡೇ, ನಾನು ಆಗಲೇ ಹೇಳಿದಾಗೆ ವೆದರ್ ಅಂತೂ ತುಂಬಾ ಚಳಿ ಆಗಿತ್ತು. ಸತೀಶ್ ಅಂತೂ ಹೇಳ್ತಾಯಿದ್ರು, ನೋಡು ಈ ಟೈಮಲ್ಲಿ ಈ ರೋಡು, ಕೊಪ್ಪಳು ರೋಡು ಎಷ್ಟು ಬ್ಯುಸಿ ಆಗಿರುತ್ತೆ, ಇವತ್ತು ನೋಡಿ ಎಷ್ಟು ಖಾಲಿ ಖಾಲಿ ಇದೆ ಅಂತ. ಇದು ಒಂದು ರೋಡಲ್ಲಿ ನಾವು ಮೂವ್ ಆಗೋಕ್ಕೆ ಕಡಿಮೆ ಅಂದರೂ 10 ನಿಮಿಷ ಬೇಕಾಗುತ್ತೆ, ಅಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ. ಬಟ್ ಇವತ್ತಂತೂ ನಿಜಕ್ಕೂ ಖಾಲಿ ಖಾಲಿ ಅಂತ ಫೀಲ್ ಆಗ್ತಾಯಿತ್ತು. ಹೀಗೆ ಮಾತಾಡಿಕೊಂಡು ಸತೀಶ್ FM ಬೇರೆ ಹಾಕ್ಬಿಟ್ಟಿರ್ತಾರ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಮ್ಯೂಟ್ ಮಾಡಿ ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ ಫುಲ್ ಸೋನೆ ಮಳೆ ಆಗಿದೆ. 2-3 ಡೇಸ್ ಬ್ಯಾಕು ಈ ದೇವಸ್ಥಾನದ್ದು ಒಂದು ದೊಡ್ಡ ಜಾತ್ರೆ ಹಬ್ಬ ಮಹೋತ್ಸವ ಕೂಡ ಆಗಿತ್ತು. ನಾವು ಬರಲಿಕ್ಕಾಗಲಿಲ್ಲ, ಕಾರಣ ನಂದು ಪೀರಿಯಡ್ ಇತ್ತು. ಸೊ ಹಾಗಾಗಿ ನಾವು ಬಂದಿರಲಿಲ್ಲ. ಇಲ್ಲಿಂದ ದೇವಸ್ಥಾನದಿಂದ ನಮಗೆ ಮೆಸೇಜ್ ಕೂಡ ಬಂದಿತ್ತು. ಹಣ್ಣು ಕಾಯಿ ತೊಗೊಂಡು ಅಲ್ಲಿ ಕೂಡ ಕಾಯಿ ಹೊಡ್ಕೊಂಡು ನಿಂಬೆಹಣ್ಣೆಲ್ಲ ತೊಗೊಂಡು ಅರಿಶಿನ ಕುಂಕುಮ ಎಲ್ಲ ಹಾಕಿ ಗಂಧದ ಕಡ್ಡಿ ಕರ್ಪೂರ, ನಾವು ಬರೋ ಅಷ್ಟರಲ್ಲೇ ಸುಮಾರು ಜನ ಆಲ್ರೆಡಿ ಬಂದು ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ಎಷ್ಟು ಕ್ರೌಡ್ ಇರುತ್ತೆ ಅಂದರೆ 10 ಗಂಟೆ ಆಗಿಬಿಟ್ರಂತೂ ಇಲ್ಲಿ ಕೈಕಾಲು ಹಾಕೋಕ್ಕೆ ಜಾಗ ಇರಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಸೊ ಫಸ್ಟಿಗೆ ಬೇಗನೆ ಬಂದು ಬೇಗನೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಒಂದು ನಿಜಕ್ಕೂ ಒಂಥರ ಪಾಸಿಟಿವ್ ವೈಬ್ಸ್ ನನಗೆ. ಸುಮಾರು ಜನ ನಾವು ಇದೇ ದೇವಸ್ಥಾನಕ್ಕೆ ಬರೋದು, ಬುಗದಕಳ್ಳಿ ಮಾರಮ್ಮ, ಒಂದಿನೂ ನೀವು ನಮ್ಗೆ ಸಿಕ್ಕಲೇ ಇಲ್ಲ, ಮೀಟ್ ಆಗಬೇಕು ಅಂತೆಲ್ಲ ಕಮೆಂಟ್ ಮಾಡ್ತಿದ್ರಿ. ಖಂಡಿತವಾಗ್ಲೂ ನಾನು ಪ್ರತಿ ಅಮಾವಾಸ್ಯೆಯಲ್ಲೂ ಬರ್ತೀನಿ. ಯಾರಾದರೂ ನೋಡಿದ್ರೆ ಗುರ್ತಿಡ್ದು ಮಾತಾಡಿಸಿ. ಸೊ ಅರ್ಚನೆ ಮಾಡಿಸ್ಕೊಂಡು ನಿಂಬೆಹಣ್ಣು ಕೂಡ ತಂದಿದ್ದೆ, ಅಮ್ಮನ ಹತ್ರ ಇಟ್ಟು ಮಹಾಮಂಗಳಾರತಿ ಮಾಡಿಸ್ಕೊಂಡು ಅರ್ಚನೆ ಕುಂಕುಮ ಎಲ್ಲ ಇಸ್ಕೊಂಡು ಕೈಗೆಲ್ಲ ದಾರ ಎಲ್ಲ ಕಟ್ಟಿಸ್ಕೊಂಡು ತಡೆ ಎಲ್ಲ ಒಡಿಸ್ಕೊಂಡು ಅಲ್ಲಿ ಫ್ರೀಯಾಗಿ BP ಶುಗರ್ ಚೆಕ್ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತು, ಗಾಂಧಿ ಇದ್ದಿದ್ರೆ ಮಾಡಿಸ್ತಾ ಇದ್ದೆ, ಬಟ್ ನಾನೊಂದ್ಸಲಿ ಮಾಡಿಸ್ಕೊಳ್ಳೋಣ ಅಂತ BP ಚೆಕ್ ಮಾಡಿಸ್ಕೊತಾ ಇದ್ದೀನಿ. ತಿಂಡಿ ತಿಂದ್ರಾ ಮೇಡಮ್ ಅಂತಂದರು. ಇನ್ನೂ ಇಲ್ಲ ಸರ್ ಅಂದೆ. ಏನಿಲ್ಲ ನಾರ್ಮಲ್ ಇದೆ ಅಂತ ಹೇಳಿ ಕಳಿಸಿದ್ರು. ಅಲ್ಲೇ ಕೂಡ ಒಂದು ಸಣ್ಣ ಪುಟ್ಟ ಸೆಲ್ಫೀಸ್ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ನನ್ನ ಮಗಳು ಕಡಲೆಪುರಿ ತರೋಕ್ಕೆ ಅಂತ ಹೋಗಿದ್ಲು. ಆಮೇಲೆ ಅಲ್ಲೆಲ್ಲ ಕೂತಿರ್ತಾರಲ್ಲ ಅವ್ರಿಗೆಲ್ಲ ದುಡ್ಡು ಕೊಡೋಕ್ಕೆ ಅಂತ ಹೋಗಿದ್ಲು. ಸೊ ಹಾಗಾಗಿ ಅವಳು ಮಿಸ್ಸಿಂಗ್. ನನ್ನ ಹಣೆ ನೋಡಿ ಇವತ್ತು ಫುಲ್ ಆಗಿಬಿಟ್ಟಿದೆ. ಅವರು ಅರ್ಚಕರು ತಡೆ ಹೊಡೆದವರು ಅವರೆಲ್ಲರೂ ಹಚ್ಚಿದ್ರು, ಹಣೆ ಫುಲ್ ಆಗೋಯ್ತು. ಆಮೇಲೆ ಅದು ಸ್ವಲ್ಪ ತೆಳುಗಿತ್ತು ಅನಿಸುತ್ತೆ, ಹರ್ಕೊಂಡು ಕಣ್ಣು ತನಕ ಬಂದುಬಿಡ್ತಾಯಿತ್ತು. ಅದನ್ನು ಒರೆಸೋಕ್ಕೆ ಟಿಶ್ಯೂ ಹುಡುಕ್ತಾಯಿದ್ದೆ, ನಿಜವಾಗ್ಲೂ ಟಿಶ್ಯೂ ಸಿಕ್ಕಲಿಲ್ಲ. ಸೊ ಹಾಗಾಗಿ ಸೀರೆಲೇ ಒರೆಸ್ಕೊಳ್ಳೋಣ, ಹೋಗಿ ವಾಶ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಒರೆಸ್ಕೊತಾ ಇದ್ದೆ. ಕೊನೆಗೂ ನನ್ನ ಮಗ ನನಗೆ ಹುಡುಕ್ಬಿಟ್ಟು ಟಿಶ್ಯೂನ ಕೊಟ್ಟ, ತೊಗೊಳಮ್ಮ ಒರೆಸ್ಕೊ ಅಂತ ಹೇಳಿ ಟಿಶ್ಯೂಲು ಕೂಡ ಒರೆಸ್ತಾ ಇದ್ದೆ. ಅದು ಅಂಜನ ಏನು ಕೊಟ್ಟಿದ್ರು ಅದು ಫುಲ್ಲು ಹರ್ಕೊಂಡು ಹಣೆ ಮೇಲೆಲ್ಲ ಬಂದ್ಬಿಡ್ತು. ಸೊ ನೋಡಿ ಫುಲ್ಲು ಟಿಶ್ಯೂ ಎಲ್ಲ ಫುಲ್ಲು ಅದೇ ಆಗೋಯ್ತು. ಈ ರೀತಿ ಹಾಕ್ಕೊಂಡ್ರೆ ಸ್ವಲ್ಪ ಜನ ಅಂತಾರೆ ನಿಮ್ಮ ಮುಖ ಮಾರಮ್ಮ ಥರ ಅನಿಸುತ್ತೆ ಅಂತ. ಬಟ್ ನಾನು ಅವ್ರಿಗೆ ಹೇಳ್ತೀನಿ, ಹಂಗೆ ಅನ್ನೋರಿಗೆ ಕುಂಕುಮದ ಬೆಲೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ. ದಯವಿಟ್ಟು ಒಬ್ಬರನ್ನ ಹೀಯಾಳಿಸಿ ಮಾರಮ್ಮ ಹಾಗೆ ಹೀಗೆ ಅಂದರೆ, ಮಾರಮ್ಮ ಎಂಥ ಪವರ್ಫುಲ್ ದೇವಿ ಅದು ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ನಮ್ಮ ಮಕ್ಕಳು ಕಚ್ಚಾಟ ಅಂತೂ ಇದ್ದಿದ್ದೆ ಆ್ಯಸ್ ಯೂಶ್ವಲ್ ನಾರ್ಮಲಾಗಿ. ಅವ್ರ ಹತ್ರ ರೇಗ್ಕೊಂಡು ಅವ್ರಿಗೆ ಅಂದ್ಕೊಂಡು ಅಂತ ನೋಡ್ಕೊಂಡು ಹೋಗ್ತಾಯಿದ್ವಿ. ಅಷ್ಟರಲ್ಲಿ ನನ್ನ ಮಗ ಬಂದು ಕಿತಾಪತಿ ನಂಬರ್ 1 ಅಂದರೆ ಇವನೇನೆ ಕಿತಾಪತಿ ನಂಬರ್ 1. ಕೂತ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ ನನ್ನನ್ನು, ಹಿಂಸೆ ಎತ್ತುತ್ತಾ ಇದ್ದಾನೆ. ಚಾರುಗೂ ಹಿಂಗೆ ಹಿಂಸೆ ಎತ್ತುತ್ತಾನೆ, ನನಗೂ ಕೂಡ ಹಿಂಗೆ ಹಿಂಸೆ ಎತ್ತುತ್ತಾನೆ. ಅವನು ಹಿಂಸೆ ಎತ್ತಕ್ಕೆ ಹುಟ್ಟಿದ್ದಾನೆ ಅಂತ ಅನಿಸುತ್ತೆ ನನಗೆ. ಅಲ್ಲಿ ನೋಡಿ ನಿನ್ ಮಗ ಏನಂತ ಅವನೇ ಕೇಳಿಸ್ತಾ, ಅವ್ನಿಗೆ 14 ವರ್ಷ ರೀ. ಈಗ 13 ಈಗ ಅವ್ನ ಅಲ್ಲಿ ನೋಡು, ಅವಳಲ್ಲಿ ನೋಡು ರೀ. ದಯವಿಟ್ಟು ಕರ್ಕೊಂಡೋಗಿ ಫಸ್ಟ್ ಅವ್ರು ಅಲ್ಲರಿ ರೀ. ನಿನ್ನಂಗೆ ಎಲ್ಲ ಎತ್ಕೊಂಡು ನಿಂತವೆ ಕಣ್ರಿ. ಅವಕ್ಕೆ ಒಂದಕ್ಕೂ ನನ್ನಂಗೆ ಏನೂ ಬರಲಿಲ್ಲ. ಆ ಮೂಗಿಂದ ಹಿಡ್ದು ಅಪ್ಪ ಆ ಕಲ್ಲರಾರ ಒಲಿ ಬತ್ತಾ ಕರ್ರಿ ನಿಂಗೆ ಯಾವಾಗಳು ಯಾರು ನಾನು ಓ ನನ್ನ ಕಲರ್ ಮೇಕಪ್ ಹಾಕಂತದ್ದು ಎದೆ ಮೇಲೆ ಒದ್ಬಿಡ್ತೀನಿ. ಇನ್ನೊಂದ್ಸತಿ ಇಲ್ಲಿ ಮೇಕಪ್ ಒರ್ಸ್ಕೊಳಕ್ಕೆ ಹೆಂಗಿರ್ತಾರ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಮೇಕಪ್ ಹೆಂಗಾಗೈತಿ. ಜಲ್ಮಾಲ್ಗ ಸ್ವಿಮ್ ಮಾಡ್ತೀಯಪ್ಪ ನೀನು? ಇಲ್ಲಿ ಜಲ್ಮಾಲ್ ಅಲ್ಲ, ಹೋಟ್ಲಲ್ಲ. ಇವಾಗ ಇಲ್ಲಿಗೆ ಹೋಯ್ತಾ ಇರೋದು?
ತಿಂಡಿ ತಿನ್ನಕ್ ಕರ್ಕೊಯ್ತೈತೆ. ಎಲ್ಲಿ ಏ ಹ್ಞೂ ಫಂಕ್ಷನ್ ಬಂದಿರ್ಲಿಲ್ಲ. ಯಾರ ಫಂಕ್ಷನು? ಇವರು ಮಂಜಣ್ಣವ್ರ ಕಡೆ ಹುಡುಗ ಎಂಗೇಜ್ಮೆಂಟು ನಮ್ದೇ ತಾನೇ ಕೇಟ್ರಿಂಗ್. ಓ ಇದು ಒಳಗೆ ಕರೆಕ್ಟು ಜಲ್ಮಹಲ್ಲು. ನಾನು ಯಾವುದಪ್ಪ ಒಳಗಡೆ ಬಿಡ್ತಾರಾ? ನೀನೊಬ್ಬನೇ ಹೋಗೋದಾ? ಫೈನಲಿ ನಾವು ಜಲ್ಮಹಲ್ ಹೋಟೆಲ್ಗೆ ಬಂದ್ವಿ. ನಾವು ಮುಂಚೆ ಈ ಹೋಟೆಲಲ್ಲಿ ಕೇಟ್ರಿಂಗ್ ಸರ್ವಿಸ್ ಎಲ್ಲ ಮಾಡಿದ್ವಿ. ನಾನು ನಿಜವಾಗ್ಲೂ ಮರ್ತುಬಿಟ್ಟಿದ್ದೆ, ಸತೀಶೇ ನೆನಪಿಸಿದ್ರು. ಸೊ ಅವ್ರದ್ದು ಕೇಟ್ರಿಂಗ್ ಇತ್ತು ನಮ್ಮದು ನೆಕ್ಸ್ಟ್ ಮಂತ್. ಸೊ ಹಾಗಾಗಿ ಅಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಪ್ಲೇಸ್ ಯಾವ ಥರ ಏನು ಎತ್ತ ಅಂತ. ಅಲ್ಲಿ ಆ್ಯಂಬಿಯನ್ಸ್ ನೋಡೋಕ್ಕೆ ಚೆಂದ, ತುಂಬ ಚೆನ್ನಾಗಿದೆ. ವೆದರ್ಗೂ ಆ ಮಳೆಗೂ ಆ ಜಾಗಕ್ಕೂ ನಾನಂತೂ ಒಂದೆರಡು ರೀಲ್ಸು ಕೂಡ ಮಾಡೋಣ ಅಂದ್ಕೊಂಡೆ. ಬಟ್ ಸತೀಶ್ ಮುಂದೆ ಮುಂದೆ ತಿರುಗಿ ನೋಡ್ತಾಯಿದ್ರು. ಹಾಗಾಗಿ ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ. ನನ್ನ ವೀಡಿಯೋಗ್ರಾಫರ್ ನನ್ನ ಮಗಳು ವೀಡಿಯೋ ಮಾಡಿದ್ದಾಳೆ. ಆ್ಯಂಬಿಯನ್ಸ್ ಅಂತೂ ಸಕ್ಕತ್ತಾಗಿದೆ. ಯಾರಾದರೂ ನಮ್ಮ ಕೇಟ್ರಿಂಗ್ ಸರ್ವಿಸ್ದು ಫುಡ್ಡು ಟೇಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಜಲ್ಮಹಲಲ್ಲಿ 4-5 ಎಂಗೇಜ್ಮೆಂಟ್ ನಮ್ಮದು ಕೇಟ್ರಿಂಗ್ ಸರ್ವಿಸ್ ಇದೆ. ಸೊ ಹೋಗಿ ಊಟನ ಟೇಸ್ಟ್ ಮಾಡಿ. ಸುಮಾರು ಜನ ಅಂತಿರ್ತೀರ ನಿಮ್ಮದು ಆಫೀಸ್ ಅಡ್ರೆಸ್ ಕೊಡಿ, ನಾವು ಕೇಟ್ರಿಂಗ್ ಸರ್ವಿಸ್ ಟೇಸ್ಟ್ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ನಿಯರ್ ಬೈ ಯಾರಾದರೂ ಇದ್ದರೆ ಜಲ್ಮಹಲ್ ಹೋಟೆಲ್ ಹತ್ರ 4-5 ಹೋಗಿ ನಮ್ಮ ಎಲ್ಲರೂ ಅಲ್ಲೇ ಇರ್ತಾರೆ. ನಮ್ಮದೇ ಕೇಟ್ರಿಂಗ್ ಸರ್ವಿಸ್ ಇದೆ, ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ಬೋದು. ಸೊ ಸತೀಶ್ ಮುಂದೆ ಹಿಂದೆ ಸರ್ವಂದರ್ ಬೋಲ ಟೇನಿಗ ಮಣಿಗೆ ಟಿಶರ್ಟ್ ನಾವೆಲ್ಲ ಇಲ್ಲಿಗೆ ಬರ್ತೀವಿ ಅಂತ ಅನ್ಕೊಂಡಿದ್ವಿ ಅಮ್ಮ. ಆಮೇಲೆ ವೀಡಿಯೋ ಮಾಡುವಂತೆ ಬೇಗ ಬಾ ಅಂತ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು. ನಾನು ಯಾವ ಮೆಟ್ಲು ಹತ್ತುತ್ತಾ ಇದ್ದೀನೋ, ಯಾವ ಮೆಟ್ಲು ಇಳಿತಾ ಇದ್ದೀನೋ, ಯಾಕಂದರೆ ಅಲ್ಲಿ ಸ್ಪಾನು ಇದೆ, ಆಮೇಲೆ ಎಲ್ಲ ಸರ್ವಿಸು ಇದೆ. ಸೊ ಹಾಗಾಗಿ ಕನ್ಫ್ಯೂಸು, ಸ್ವಲ್ಪ ರೋಡು ಜಾಗ ಪ್ರತಿಯೊಂದು ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ ಎಲ್ಲ ಪ್ರಿಪೇರ್ ಮಾಡ್ತಾರೆ. ಸೊ ಪ್ರಿಪೇರ್ ಮಾಡಿ ಅಲ್ಲಿಂದ ಶಿಫ್ಟಿಂಗ್ ಮಾಡ್ತಾರೆ ಇಲ್ಲಿ. ಸೊ ಶಿಫ್ಟಿಂಗ್ ಮಾಡಿ ಇಲ್ಲಿ ಏನಾದ್ರು ಬೇಯಿಸ್ಕೋಬೇಕು ಅಂದ್ರೆ ಈಗ ಲೈವ್ ಕಿಚನ್ ದೋಸೆ ಇದ್ರೆ ಮೇಲ್ ಅಪ್ಸ್ಟೇರ್ಸ್ಗೆ ಇಲ್ಲಿ ಎಲ್ಲ ತಗೊಬಂದು ಇಟ್ಕೊಂಡಿರ್ತಾರಮ್ಮ. ತಗೊಬಂದು ಇಲ್ಲಿ ಸೈಡ್ ಅಲ್ಲಿ ಸೊ ಸರ್ವಿಸಿಂಗ್ ಇಟ್ಕೊಂಡಿರ್ತಾರೆ. ಮೇಲ್ಗಡೆ ಒಂದು ಇನ್ನೊಂದು ಹೇಳೋದ್ರಲ್ಲ ಎಲ್ಲವರು ಈ ಸೈಡ್ ಇಟ್ಕೊಂಡಿರ್ತಾರೆ ಸರ್ವಿಸ್ ಅಲ್ಲ ಇದು ಸರ್ವಿಸ್ ಓಕೆ. ಡೈನಿಂಗ್ ಅಲ್ಲಿ ಎರಡು ಮಾಡ್ತೀನಿ ಅಂದ್ರೆ ಅವ್ರು ಇನ್ನೊಂದು ನಾನಲ್ಲಿ ಕೊಡ್ತೀರಾ? ಹಾ ಲಾನ್ ಅಲ್ಲಿ ಇರ್ಬೇಕು ಸರ್. ಅಂದ್ರೆ ಎರಡು ಅಂದ್ರೆ ಲಾನ್ ಅಲ್ಲೇ ಒಂದು ಇರುತ್ತೆ, ಯಾಕಂದ್ರೆ ಇದೊಂದು. ಸೊ ನೆಕ್ಸ್ಟ್ ನೀವು ಇಲ್ಲೇ ಬಂದು ಮಾಡೋದಾ? ಇಲ್ಲೇ ಈಗ ಏನು ಅಲ್ಲಿಂದ ಹೊತ್ಕೊಂಡ್ಬಂದು ಹೊಡಿಕಾಗಲ್ವಲ್ಲ, ಅಲ್ಲಿಂದ ಹೊರಬೇಕು ಡಬ್ಬೆ ಕೆಲಸ ಇಲ್ಲಿ. ಅಲ್ಲಿಂದ ನೀವು ಇಲ್ಲೇ ಕೊಟ್ಟಿದ್ದೀರಾ ಮೆನು ಸರ್? ಇಲ್ಲ ನಮಗೆ ಬೇರೆ ಕೊಟ್ಟು ಅಲ್ಲಿಂದ ಬರ್ಬೋದು ರೋಡಲ್ಲಿ. ಸೊ ಇಲ್ಲಿ ಇದು ಓಪನ್ ಇದೆ, ನೀವು ಓಪನ್ ಮಾಡಿಸ್ಕೊಬೋದು ಇಲ್ಲಿಗೆ. ಇಲ್ಲಿ ಓಪನ್ ಮಾಡಿಸ್ಕೊಂಡು ಲಾನ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ ಲಾನ್ ಅಲ್ಲಿ ಅವ್ರಿಗೆ ಫೋನ್ ಮಾಡ್ತೀನಿ. ಬೊಫೆ ಇದ್ರೆ ಲಾನ್ ಅಲ್ಲಿ ಇರುತ್ತೆ. ಟೇಬಲ್ ಊಟ ಇದ್ರೆ ಇಲ್ಲಿ ಸರ್ವಿಂಗ್ ಇರುತ್ತೆ. ಇಲ್ಲ ಮ್ಯಾಮ್, ಅಲ್ಲೂ ಟೇಬಲ್ ಹಾಕ್ಸ್ತಾರೆ ಈಗ. ಹೌದಾ? ಲಾನ್ ಅಲ್ಲಿ ಹಾಕ್ಸ್ಕೊಡ್ತೀರಾ? ಅವರೇ ಹಾಕ್ಸ್ಕೋಬೇಕಾ ಪಾರ್ಟಿ? ನೀವು ಹಾಕ್ಸ್ಕೊಡ್ತೀರಾ ಸರ್? ಅಂದ್ರೆ ನೀವು ಮಾತಾಡಿರೋ ಹಾಗೆ ನೀವು ಹೇಗೆ ಮಾತಾಡಿದ್ದೀರಾ, ಇಲ್ಲ ನೀವೇ ಹಾಕಿಸ್ಕೊತಿಲ್ಲ ನಾವೇ ಹಾಕಿಸ್ಕೊಡ್ಬೇಕು. ನೀವು ಮಾತಾಡಿರೋ ಹಾಗೆ ಅಲ್ಲಿ ನೀವು ಹಾಕಿಸ್ಕೊಡ್ತಾರೆ. ಓಕೆ. ಇಲ್ಲಿ ಬಂದು ಮಾಡೋಕ್ಕಾಗಲ್ಲ, ಅಲ್ಲೇ ಮಾಡ್ಬೇಕೆಲ್ಲ ಬಿಸಿ ಐಟಮ್. ಇಲ್ಲಿ ಜಾಗ ಇದೆ, ಇಲ್ಲೇ ಸಾಮಾನು ತಂದು ಮಾಡ್ಬೋದಲ್ಲ ಸರ್? ಇಲ್ಲೇ ಮಾಡ್ಬೋದಲ್ಲ, ಓಪನ್ ಕಿಚನ್ ಕೆಳಗಡೆ ಸ್ಪೇಸ್ ಇದೆ. ಓಕೆ. ನೀರು ವ್ಯವಸ್ಥೆ ಇದೆ, ಚೆನ್ನಾಗಿದೆ. ನಿಮ್ಗೆ ಯೂಸ್ ಮಾಡ್ಕೋಬಹುದು. ಆಮೇಲೆ ನಿಮ್ಮ ಐಟಮ್ ಇಟ್ಕೊಳ್ಳೋಕೆ ರೂಮ್ಸ್ ಇದೆ. ಮಾಡೋದು ದೊಡ್ಡ ಅಲ್ಲಂತೂ ಯೂಜ್ ಪ್ಲೇ ಏರಿಯಾ ಇದೆ. ನನ್ನ ಮಕ್ಕಳಂತೂ ಕ್ರಿಕೆಟ್, ಬಾಸ್ಕೆಟ್ಬಾಲ್ ಈ ಥರದ್ದೆಲ್ಲ ಆಟ ಆಡೋದ್ರಲ್ಲೇ ಇಬ್ಬರು ತಲ್ಲೀನರಾಗಿ ಮಗ್ನರಾಗ್ಬಿಟ್ಟಿದ್ರು. ನಾವು ಎಷ್ಟೇ ಕರೆದ್ರೂ ಅವ್ರು ಬರ್ತಾ ಇರಲಿಲ್ಲ. ಸತೀಶು ಕೂಡ ಹೋಗ್ಲಿ ಬಿಡು, ಆಟ ಆಡ್ಕೊಳ್ಳಿ ಅವ್ರ ಪಾಡ್ಗವರು ಅಂತ ಅವ್ರದ್ದೇನೇನಿದೆ ಅದನ್ನೆಲ್ಲ ಮಾತಾಡ್ಕೊಂಡ್ರು. ಅಂದರೆ ಈ ಥರ ಡಿಶಸ್ ಎಲ್ಲ ಕೊಡ್ತಾರಾ? ಬಫೆ ಇದ್ರೆ ತಗೋಬೋದು. ಬಫೆ ಎಲ್ಲ ಬಾಳೆ ಎಲೆ ಕೆಳಗಡೆನೂ ಬಾಳೆ ಎಲೆನಾ? ಲಾನಲ್ಲೂನಾ?
ಸೊ ಏನೇನು ಬೇಕು ಶಫಿಂಗ್ ಡಿಶ್ ಆ ಥರದ್ದೆಲ್ಲ ಏನೇನು ಇಲ್ಲ ಅದನ್ನೆಲ್ಲ ನೋಡಿ ಅವ್ರಿಗೆ ಈ ಥರದ್ದು ಬೇಕು ಅಂತ ಹೇಳಿ ಎಲ್ಲ ಈಗ ಫೈನಲಿ ಅಲ್ಲಿಂದ ಹೊರಟ್ವಿ. ನನಗಂತೂ ತುಂಬ ಹೊಟ್ಟೆ ಹಶ್ವಾಗ್ತಾ ಇತ್ತು. ವಾಕು ಕೂಡ ಮಾಡ್ಕೊಂಡು ಬಂದಿದ್ದೆ, ತುಂಬ ಸುಸ್ತು ಕೂಡ ಆಗ್ತಾಯಿತ್ತು. ಸೊ ಅಲ್ಲೇ ತಿನ್ಬೋದಾಗಿತ್ತು, ಬಟ್ ಅಲ್ಲೆಲ್ಲ ಗೊತ್ತಿರೋರು ಇರೋದ್ರಿಂದ ನಮ್ಮ ಹತ್ರ ಅವರು ಬಿಲ್ ಇಸ್ಕೊಳ್ಳೋದಿಲ್ಲ. ನಮಗೆ ಬಿಲ್ ಕೊಡದೆ ತಿನ್ನೋಕ್ಕೆ ಮನಸ್ಸು ಒಪ್ಪೋದಿಲ್ಲ. ಸೊ ಹಾಗಾಗಿ ಬೇಡ ಬಾ ಹೊರ್ಗಡೆ ಎಲ್ಲಾದರೂ ತಿನ್ನೋಣ ಅಂತ ಹೇಳಿದ್ರು ಸತೀಶ್. ನನಗೂ ಸರಿ ಅನ್ನಿಸ್ತು. ನಾವು ತಿಂತೀವಿ, ಮಕ್ಕಳು ತಿಂತಾರೆ, ಅವರು ಅದಕ್ಕೆ ಬಿಲ್ ಇಸ್ಕೊಂಡ್ರೆ ಓಕೆ, ಬಿಲ್ ಇಸ್ಕೊಳ್ಳಿಲ್ಲ ಅಂದರೆ ಬೇಜಾರಲ್ವ. ಸೊ ಒಂದವೇ ಹಂಗೆ ಬರುವಾಗ ಈ ಗನ್ ಹೌಸ್ ನೋಡಿಬಿಟ್ರೆ ಸತೀಶ್ಗೆ ಸ್ವರ್ಗ ನೋಡ್ದಂಗೆ ಅನಿಸ್ಬಿಡುತ್ತೆ ಗೈಸ್. ನಿಜಕ್ಕೂ ಆ ಜಿಟಿ ಮಳೆಲೂ ಬಿಡಲಿಲ್ಲ, ಕಾರ್ ತೊಗೊಂಡೋಗಿ ಗನ್ ಹೌಸ್ ಒಳಗಡೆನೇ ನಿಲ್ಲಿಸ್ಬಿಟ್ರು. ಸೊ ಏನೇನೋ ತರಕಾರಿ ಸೊಪ್ಪು ಎಲ್ಲ ಬೇಕಿತ್ತು, ಬೀನ್ಸ್, ಕ್ಯಾರೆಟ್, ಆಮೇಲೆ ದಾಲ್ ಇತ್ತು ಇವತ್ತು, ಆಂಧ್ರ ಪಪ್ ಅಂತ ಕರಿತೀವಿ ಅದಕ್ಕೆ. ದಂಟಿನ ಸೊಪ್ಪು, ಕೀರೆ, ಕಿಲ್ಕೀರೆ, ಸಬ್ಬಸಿಗೆ ಸೊಪ್ಪು, ಆಮೇಲೆ ಬೇಬಿ ಕಾರ್ನ್, ಈ ಥರದ್ದೆಲ್ಲ ಬೇಕಿತ್ತು. ಸ್ವಲ್ಪ ನಾವು ಬರೋ ಅಷ್ಟರಲ್ಲೇ ಆಲ್ರೆಡಿ ಸುಮಾರು ತರಕಾರಿ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು. ಆಮೇಲೆ ಪಾಲಕ್, ಸಬ್ಬಸಿಗೆ, ಸೊಪ್ಪು ಐಟಮ್ಸ್ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ಏನೇನು ಬೇಕೋ ಅದನ್ನೆಲ್ಲ ಒಂದು ಮೂಟೆ ಅಂದರೆ ಬಂಡಲ್ ಲೆಕ್ಕದಲ್ಲಿ ತೊಗೊಂಡು ಸತೀಶ್ಗೆ ಅಭ್ಯಾಸ. 1 ಕಂತೆ 2 ಕಂತೆ ಅವ್ರು ಯಾವತ್ತೂ ತೊಗೊಳೋದಿಲ್ಲ. ಸೊ ಅದನ್ನೆಲ್ಲ ತೊಗೊಂಡು ಕಾರ್ಗೆ ಹಾಕ್ಕೊಂಡು ಒಳ್ಳೆ ಸಾಂಗ್ಸ್ ಬರ್ತಾಯಿತ್ತು ಇವತ್ತಂತೂ. ರೀ ಒಂದು ರೀಲ್ ಮಾಡೋಣ ಬನ್ನಿರಿ ಅಂದೆ. ದಯವಿಟ್ಟು ನನ್ನಂತೂ ಕರಿಬೇಡ, ನಿಂಗೆ ಬೇಕಿದ್ರೆ 1 ಇಲ್ಲ ಅಂದರೆ 100 ಮಾಡು, ನನ್ನನ್ನಂತೂ ಕರೀಲೂ ಬೇಡ, ನಾನು ಮಾಡೋದು ಇಲ್ಲ ಅಂತ ಅಂದರು. ನೀವೇನು ಮಾಡಬೇಡಿ, ಬರೀ ಲಿಪ್ಸಿಂಕ್ ಮಾಡಿರಿ ಅಂತ ಗರದ್ರು. ಇಲ್ಲಮ್ಮ ನನ್ನಂತೂ ಕರಿಬೇಡ, ನನಗದೆಲ್ಲ ಬರೋದಿಲ್ಲ, ನಾನು ಮಾಡೋದಿಲ್ಲ. ಶೈ ಅಂದರೆ ಅಷ್ಟಿಷ್ಟು ಶೈ ನೇಚರ್ ಅಲ್ಲ ಅವ್ರದ್ದು. ಬೇಡ್ದಿದ್ದೆಲ್ಲ ಮಾತಾಡಂದರೆ ಚೆಂದ ಮಾತಾಡ್ತಾರೆ ಹುಡುಗರ ಜೊತೆ. ಬಟ್ ನಾನು ವೀಡಿಯೋ ಮಾಡ್ಕೊಳ್ಳೋಣ ಪ್ಲೀಸ್ ಹಾಗೆ ಹಿಂಗೆ ಅಂತ ಪೂಸಿ ಹೊಡೆದು ಗೋಗರ್ದು ಪುಸ್ಲಾಯಿಸಿದ್ರೂ ಕೂಡ ಕ್ಯಾರೆ ಬುಡ್ಡ ಅನ್ನೋದೇ ಇಲ್ಲ ಅವರು. ಸೊ ನಾನು ಗೋಗರ್ದು ಸಾಕಾಗಿ ನೀವು ಬರಲಿಲ್ಲ ಅಂದರೆ ಪರವಾಗಿಲ್ಲ, ನಾನು ಒಬ್ಬಳೇ ಮಾಡ್ಕೋತೀನಿ ಅಂತ ಹೇಳಿ ಮಾಡಿಕೊಂಡೆ. ಸೊ ಅಷ್ಟರಲ್ಲಿ ಇವರಿಬ್ಬರು ಕಿತಾಪತಿಗಳು ಸ್ಟಾರ್ಟ್ ಆಯಿತು. ಹೂ ಕೂಡ ಬೇಕಿತ್ತು, ಯಾಕಂದರೆ ನಾಳೆ ಮಂಡೇ ಮತ್ತೆ ಪೂಜೆ ಮಾಡಬೇಕು, ಗೋಡೌನ್ಗೆಲ್ಲ ಆಫೀಸ್ ರೂಮ್ಗೆಲ್ಲ ಪೂಜೆ ಮಾಡಬೇಕು. ಹೂ ಎಲ್ಲ ತೊಗೊಂಡಿದ್ವಿ. ಅವನ ಅವತಾರ ನೋಡಿ, ಅವ್ನ ಡ್ಯಾನ್ಸ್ ನೋಡಿ ನೀವೇ. ಏಕೆ ಮಾಡು ನಿಲ್ಲಿಸ್ಬಿಟ್ಟೆ, ಮಾಡು ನಿನಗೆ ಹೇಳ್ತಾ ಇರೋದು. ಹಲೋ ಎಕ್ಸ್ಕ್ಯೂಸ್ ಮೈ, ಯಾಕೆ ನಿಲ್ಲಿಸ್ತೆ, ಮಾಡು. ಮಾಡು. ಏನ್ ಮಾಡ್ತಾ ಇದ್ದೀವಿ ಇಷ್ಟ ತನಕ? ಸೈಲೆಂಟ್ ಆಗಿ ಕುತ್ಕೊಂಡು, ಸೈಲೆಂಟ್ ಆಗಿ ಕುತ್ಕೊಂಡು. ಸೊ ಆನ್ ಪೆಟ್ರೋಲ್ ಕೂಡ ಖಾಲಿ ಆಗೋಯ್ತು. ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಹೊಟ್ಟೆ ತುಂಬ ಹಸಿತಾಯಿತು ಗೈಸ್. ಸೊ ಅಲ್ಲೇ ನಿಯರ್ ಬೈ ರೆಗ್ಯುಲರ್ ಆಗಿ ಹೋಗುವಂಥ ಹೋಟೆಲ್ಲೇ ಇತ್ತು. ಸೊ ಗ್ರೀನ್ ಲೀಫ್ ರೆಸ್ಟೋರೆಂಟ್. ಸೊ ಅಲ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸೋಣ ಅಂತ. ಸೊ ನೀವು ಹೋಗ್ಬಿಟ್ಟು ತಿಂತಾಯಿರಿ, ನಾನು ಪೆಟ್ರೋಲ್ ಹಾಕ್ಸ್ಕೊಂಬರ್ತೀನಿ ಅಂತ ಹೇಳಿ ನಮ್ಮನ್ನ ಬಿಟ್ಟೋದ್ರು. ನಾವು ಕೂಡ ಬಂದ್ವಿ. ವಿಕ್ಕಿ ಬಿಸಿಬೇಳೆ ಬಾತ್, ತುಪ್ಪ, ಖಾರ ಬೂಂದಿ ತೊಗೊಂಡ. ಬಟ್ ನಾನು ಫಸ್ಟಿಗೆ ಒಂದು ವಡೆ ಸಾಂಬಾರು ತೊಗೊಳ್ಳೋಣ ಅಂತ ಹೇಳಿ, ತುಂಬ ಚಳಿ ಆಗ್ತಾಯಿತ್ತು. ಸೊ ಹಾಗಾಗಿ ಬಿಸಿ ವಡೆ ಸಾಂಬಾರು ನಾನು ತೊಗೊಂಡೆ, ಅವನು ಬಿಸಿಬೇಳೆ ಬಾತ್ ತೊಗೊಂಡ. ನನ್ನ ಮಗಳು ಕೂಡ ಅದರಲ್ಲೇನೇ ಶೇರ್ ಮಾಡಿದ್ಲು. ಬೇಡ ಮಮ್ಮಿ, ನಾನು ಒಂದು ಫುಲ್ ತಿನ್ನೋದಿಲ್ಲ, ನಾನು ಅದರಲ್ಲೇ ಸ್ವಲ್ಪ ತಿಂತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಅದೆಲ್ಲ ಆದಮೇಲೆ ಬಿಸಿ ಆನಿಯನ್ ದೋಸೆ ತೊಗೊಂಡ್ವಿ. ಸೊ ನಾನು, ನನ್ನ ಮಕ್ಕಳು, ಸತೀಶ್ ಅವ್ರು ಬಂದಮೇಲೆ ಅವ್ರು ಏನು ತೊಗೋತಾರೋ ತೊಗೊಳ್ಳಿ ಅಂತ ಹೇಳಿ ಬೆಣ್ಣೆ ಹಾಕಿ ಕೊಟ್ಟಿದ್ರು. ಸೂಪರಾಗಿತ್ತು. ನನ್ನ ಮಗ ಬಿಡ್ತಾನ ಆ್ಯಪಲ್ ಮಿಲ್ಕ್ ಶೇಕ್ ಬೇಕು ಅಂತ ಹಿಡ್ಕೊಂಡ. ಸೊ ಅದು ಕೂಡ ಶೇರ್ ಮಾಡಿದ್ವಿ, ತೊಗೊಂಡು ಎಲ್ಲರೂ ತಿಂದ್ವಿ. ಅಲ್ಲಿಂದ ಗೋಡಾನಿಗೆ ಬಂದಿದ್ದ ತಕ್ಷಣ ಮಶ್ರೂಮ್ ಎಲ್ಲ, ಪನ್ನೀರ್, ಮಶ್ರೂಮ್, ಬೇಬಿಕಾರ್ನ್ ಎಲ್ಲ ಆರ್ಡ್ರ್ ಬಂದಿತ್ತು. ಎಲ್ಲನೂ ಸೆಗ್ರಿಗೇಟ್ ಮಾಡ್ತಾಯಿದ್ದಾರೆ ಸತೀಶು. ಸ್ವೀಟ್ ಕಾರ್ನ್ ಎಲ್ಲ ಬಾಯ್ಲಿ ಸ್ವಲ್ಪ ಅವರೆಕಾಯಿ, ಬೀನ್ಸ್ ಎಲ್ಲ ಬಿಡಿಸ್ಕೊಡು ಅಂತ ಕರೆದ್ರು. ಇವಾಗ ಇಲ್ಲಿ ಮಾಡಲ್ವಾ? ಇಲ್ಲೇ ಮಾಡ್ಕೊಡ್ತೀನಿ, ನೀವೇ ಮಾಡ್ಕೋಬೋದೇ ಪ್ಯಾಕೆಟಲ್ಲಿ? ಹ್ಞೂ, ನೀವು ಮಾಡಿಕೊಡ್ಬೇಕು, ಮೇನ್ ಶೆಫ್. ನೀವು ಮಾಡಿಕೊಟ್ರೆ ನಾವು ತಿನ್ನೋಕ್ಕಿಷ್ಟ, ನಾವು ಮಾಡ್ಕೊಂಡು ನಾವು ತಿನ್ನೋಕ್ಕಾಗಲ್ಲ. ಅದೆಲ್ಲ ಹಣೆಗೆ ಹರ್ಕೊಬಂದ್ಬಿಟ್ಟೈತೆ. ಮಾಡ್ಕೊಡ್ತೀಯ ರೀ? ಮಾಡ್ಕೊಡ್ತೀಯಾ? ಗೋಗರಿತಾಯಿದ್ರು ಹಂಗೆ ಅವರು. ಸತೀಶ್ ಕೊಟ್ಟಂಥ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ಇವರಿಬ್ಬರು ಟಿ ವಿ ನೋಡ್ಕೊಂಡು ಹಾಗೆ ಮಲ್ಕೊಂಬಿಟ್ಟಿದ್ದಾರೆ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿರ್ತಾರಲ್ವ. ಸೊ ಹಾಗಾಗಿ
ಸತೀಶು ಸಾಂಬಾರು ರೈಸ್ ಕೆಳಗಡೆನೆ ಮಾಡ್ತಾಯಿದ್ದಾರೆ, ಹೋಗು ಬೇಗ ಮುದ್ದೆ ಮಾಡು ಅಂದರು. ನಾನು ಕೂಡ ತುಂಬ ಥಂಡಿ ಅಂದರೆ ಥಂಡಿ, ಸೊ ಬಿಸಿನೀರೆಲ್ಲ ಕಾಯಕ್ಕಿಟ್ಟು ಮುದ್ದೆ ಮಾಡೋಣ ಅಂತ ಮುದ್ದೆಗಿಟ್ಟು ಫಟ್ಫಟ ಅಂತ ಒಂದು 4-5 ಮುದ್ದೆ ಮಾಡೋಣ ಅಂತ. ಯಾಕಂದರೆ ಕೆಳಗಡೆ ಗೋಡನಲ್ಲಿ ಕೂಡ ಹುಡುಗರು ಮುದ್ದೆ ಮಾಡಿ ಅಕ್ಕ ನಾವು ತಿಂತೀವಿ ಅಂದರು. ಸೊ ಹಾಗಾಗಿ 4-5 ಮುದ್ದೆ ಮಾಡಿದೆ. ಅವ್ರಿಗೊಂದು ದೊಡ್ಡದು 2, ನನಗೊಂದು ಪುಟ್ಟದು, ಸತೀಶ್ಗೊಂದು ದಪ್ಪದು. ಸೊ ಸಾಕಾಗುತ್ತೆ ಅಂತ ಹೇಳಿ ಡಿವೈಡ್ ಮಾಡ್ಕೊಂಡು ತಿಂತಾರೆ ಅಂತ ಹೇಳಿ ದಪ್ಪದು 2 ಮುದ್ದೆ ಅವ್ರಿಗೂ ಕೂಡ ಕೊಡೋಣ ಅಂತ ಕೆಳಗಡೆ ತೊಗೊಂಡು ಹೋದೆ. ಸೊ ಅಷ್ಟರಲ್ಲಿ ನೋಡಿ ಮಳೆ ಬಂದು ಎಲ್ಲ ಕಡೆ ಮೆಟ್ಲಿಗೆಲ್ಲ ನೀರು ಹಾಕ್ಬಿಟ್ಟಿದೆ. ಸೊ ಹುಡುಗರು ಸಾಂಬಾರು ಮತ್ತು ರೈಸ್ ಕೆಳಗಡೆ ಮಾಡಿದರು, ಬೇಳೆ ಸಾಂಬಾರು ಕೂಡ ಮಾಡಿದರು ಅವರೇ. ಅದನ್ನು ತೊಗೊಂಬಂದು ಹೋಳಿಗೆ ಮಾಡ್ತಾಯಿದ್ರು. ಪ್ರತಿಯೊಂದು ಕೆಲಸ ಈಗ ಮದುವೆ ಮನೆ ಕೆಲಸ ಆದಮೇಲೆ ಗೊತ್ತಿರುತ್ತೆ. ಬಿಸಿ ರೈಸ್ ಕೂಡ ಮಾಡಿಕೊಟ್ರು. ಸತೀಶ್ ಬೆಳಗ್ಗೆ 2 ಇಡ್ಲಿ 1 ವಡೆ ತಿಂದಿದ್ದಷ್ಟೇ. ಅವ್ರಿಗೂ ಕೂಡ ಚೂರು ತುಪ್ಪ ಹಾಕಿ ತರಕಾರಿ ಸಾಂಬಾರು ಹಾಕಿ ಮುದ್ದೆ ಹಾಕಿ ಕೊಟ್ಟೆ. ನಾನು ಕೂಡ ಮುದ್ದೆ ಹಾಕ್ಕೊಂಡು ಜೊತೆಲೇ ಕೂತ್ಕೊಂಡು ನ್ಯೂಸ್ ನೋಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ಬಟ್ ಇವರಿಬ್ಬರು ಇನ್ನೂ ಎದ್ದೇ ಇಲ್ಲ, ಮಲ್ಕೊಂಡಿದ್ದಾರೆ. ಮಲ್ಕೊಳ್ಳಿ ಬಿಡು, ಆಮೇಲೆ ಎಬ್ಬರಿಸಿದ್ರೆ ಆಯಿತು ಅಂತ ಹೇಳಿದ್ರು. ಊಟ ಎಲ್ಲ ಮುಗಿದ ಮೇಲೆ ಪೋರ್ಟಿಕೋ ಹೆಂಗಿದ್ರು ಮಳೆ ಬಂದಿತ್ತು. ಸೊ ನಾನು ನೀಟಾಗಿ ತೊಳ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಸಂಜೆ ಪೂಜೆ ಮಾಡಿ ರಂಗೋಲೆ ಹಾಕಬೇಕು. ಹಾಗಾಗಿ ಪ್ರತಿಯೊಂದು ಎಲ್ಲ ನೀಟಾಗಿ ತೊಳ್ಕೊಂಡು ರಂಗೋಲೆ ಹಾಕೋಣ ಅಂತ ಹೇಳಿ ಎಲ್ಲನೂ ನೀಟಾಗಿ ಮಾಪ್ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಎಷ್ಟು ಕೆಲಸ, ಇಷ್ಟೊಂದು ಕೆಲಸ ಮಾಡಬೇಡಿ ಸಿಸ್ ಅಂತ ಕಮೆಂಟ್ ಮಾಡ್ತೀರಾ. ಬಟ್ ಮಾಡಲೇಬೇಕಾಗತ್ತೆ. ನನ್ನ ಮಗ ಕೂಡ ಮಲಗಿದ್ದೆದ್ದು ಊಟ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಅವನಿಗೆ ಮನೆ ಕಸ ಗುಡಿಸು ನೀಟಾಗಿ ಅಂತ ಕೆಲಸ ಕೊಟ್ಟಿದ್ದೆ. ಅವನು ಕೂಡ ನೀಟಾಗಿ ಮನೆ ಕಸ ಗುಡಿಸ್ತಾ ಇದ್ದ. ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗೋಣ, ಅರ್ಚನೆ ಮಾಡಿಸೋಣ, ಬೂದುಗುಂಬಳಕಾಯಿ ದೀಪ ಹಚ್ಚೋಣ, ಕಾಲಭೈರವೇಶ್ವರಂಗೆ ಅಂತ ಹೇಳಿ ಹಾಲು ಮೊಸರು ಎಲ್ಲ ತೊಗೊಂಡು ರೆಡಿ ಮಾಡ್ಕೊತಾ ಇದ್ದೆ. ಇವರಿಬ್ಬರಿಗೂ ಕೈಕಾಲು ಮುಖ ತೊಳೆದು ನನ್ನ ಮಗಳಿಗೆ ಸ್ವಲ್ಪ ತಲೆಗೆಲ್ಲ ಆಯಿಲ್ ಅಪ್ಲೈ ಮಾಡಿ, ಮತ್ತು ನಾಳೆ ಮಂಡೇ ತಲೆ ಸ್ನಾನ ಮಾಡಬೇಕು, ಸ್ಕೂಲಿಗೆ ಹೋಗಬೇಕು. ಹಾಗಾಗಿ ಕೂತ್ಕೊಂಡು ಓದಿಸ್ಕೊಂಡು ಬರೆಸ್ಕೊತಾ ಇದ್ದೆ. ಅಷ್ಟರಲ್ಲಿ ನಾನು ಮತ್ತೆ ಸಂಜೆ ಪ್ರತಿ ಸಲ ದೀಪ ಹಚ್ಚುವಾಗಲೂ ಕೂಡ ಕೈಕಾಲು ಮುಖ ತೊಳೆದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಯೇ ದೀಪ ಹಚ್ಚೋ ಅಂಥದ್ದು. ಯಾಕೆಂದರೆ ಎಂಜಲೆಲ್ಲ ಊಟ ಮಾಡಿರ್ತೀವಿ, ಅದೇ ಮನೆಗೆ ನಾನು ಯಾವತ್ತೂ ದೀಪ ಹಚ್ಚೋದಿಲ್ಲ ಸಂಜೆ ಟೈಮ್ ಕೂಡ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಮೈ ತೊಳ್ಕೊಂಡು ಬಂದು ಬೂದುಗುಂಬಳಕಾಯಿ ತಂದು ಎಲ್ಲನೂ ಒಳಗಡೆ ತಿರುಳೆಲ್ಲ ತೆಗೆದು ಒರೆದು ನೀಟಾಗಿ ಅರಿಶಿನ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ದೇವಸ್ಥಾನದಲ್ಲಿ ತಿರುಳು ತೆಗೆಯೋಕ್ಕೆಲ್ಲ ಇರೋದಿಲ್ಲ. ನಾವೇನೇ ಪೂಜೆ ಮಾಡಿದ್ರು ಫಸ್ಟ್ ಮನೆ ದೇವರಿಗೆ ಪೂಜೆ ಮಾಡಬೇಕು. ಮನೇಲಿ ಕೂಡ ದೀಪ ಅಂಟಿಸಿ ಮನೆ ದೇವರಿಗೆ ಪೂಜೆ ಮಾಡಿ ಈಗ ದೇವಸ್ಥಾನಕ್ಕೆ ಬಂದು ಪೂಜೆ ಸಾಮಾನು ಹಾಲು ಮೊಸರು ಹೂವು ಹಣ್ಣು ಕಾಯಿ ಆಮೇಲೆ ಎಣ್ಣೆ ತಂದಿದ್ದೆ. ಇವಾಗ ಅಮಾವಾಸ್ಯೆ ದಿವಸ ಎಣ್ಣೆ ಅಭಿಷೇಕ ಮಾಡ್ತಾರೆ ಶಿವಪ್ಪಂಗೆ. ಸೊ ಎಣ್ಣೆ ತಂದಿದ್ದೆ, ಎಣ್ಣೆ ತಂದಿದ್ದೆ. ಒಂದು ಅರಿಶಿನ ಕುಂಕುಮದಲ್ಲಿ ಸ್ವಸ್ತಿಕ್ ಕೂಡ ಬರ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಶನಿ ದೋಷ ಅಥವಾ ಶನಿ ಕಾಟ, ಈಗ ನಮಗೆ ಮಕರ ರಾಶಿ, ಸತೀಶದು ಕುಂಭರಾಶಿ ಆಗಿರೋದ್ರಿಂದ ನಮಗೆ ಶನಿ ಅಧಿಪತಿ ಆಯಿತಾ. ಶನಿನ ಶಾಂತಿ ಮಾಡಬೇಕು ಅಂದರೆ ಎಳ್ಳಭಿಷೇಕ ಶಿವನ ದೇವಸ್ಥಾನಕ್ಕೆ ಈ ರೀತಿ ಮಾಡೋದ್ರಿಂದ, ಕಾಲಭೈರವೇಶ್ವರಂಗೆ ಈ ರೀತಿ ಬೂದುಗುಂಬಳಕಾಯಿ ದೀಪ ಹಚ್ಚೋದ್ರಿಂದ ಸ್ವಲ್ಪ ಶನಿ ಕಾಟ ಎಲ್ಲ ಕಮ್ಮಿ ಆಗುತ್ತೆ. ಕಾರ್ಪಣ್ಯ ದುಃಖ ಎಲ್ಲನೂ ದೂರ ಆಗುತ್ತೆ, ಶಮನ ಆಗುತ್ತೆ, ಶತ್ರು ಬಾಧೆ ಕಮ್ಮಿ ಆಗುತ್ತೆ. ನನಗೆ ಬೇಕಾಗಿರೋದು ಮೇಯ್ನ್ ಅದೇ, ನನ್ನ ಶತ್ರುಗಳ ನಿರ್ನಾಮ, ನನ್ನ ಶತ್ರುಗಳ ಕಾಟ ಕಮ್ಮಿ ಆಗಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್. ಎಲೆ ಅಡಿಕೆ ಇಟ್ಟು ಕಾಣಿಕೆ ಇಟ್ಟು ಬೂದುಗುಂಬಳಕಾಯಿಗೆ 365 ಬತ್ತಿ ಇರೋಂಥ ಬತ್ತಿ ಹಾಕಿ ಎರಡಕ್ಕೂ ಹೊಸ ಎಣ್ಣೆ ತಂದಿದ್ದೆ. ಅಂದರೆ ಯೂಸ್ ಮಾಡ್ತಾ ಇರೋಂಥದ್ದು ಹೊಸದು ಎಣ್ಣೆ ತಂದಿದ್ದೆ. ಆ ಎಣ್ಣೆ ಅದನ್ನು ಕೂಡ 5 ಎಣ್ಣೆ ಮಿಕ್ಸ್ ಇರೋಂಥ ಎಣ್ಣೆ ದೀಪ ಹಚ್ಚಬೇಕು ಕೊಡಿ ಅಂತ ಪಂಸಾರಿ ಅಂಗಡೀಲಿ ಕೇಳಿದ್ರೆ ಕೊಡ್ತಾರೆ. ಆ ಥರದ ಎಣ್ಣೆನೇ ತರಬೇಕು, ಆ ಥರದ ಎಣ್ಣೆಯಿಂದನೇ ಹಚ್ಚಬೇಕು. ಸೊ ನಾನು ಕೇಳ್ಕೊಳ್ಳೋದು ಕಾಲಭೈರವೇಶ್ವರನಾಗಲಿ ನಮ್ಮ ಮನೆ ದೇವರನ್ನಾಗಲಿ ಒಂದೇ. ನಾನಂತೂ ಕನಸಲ್ಲೂ ಒಬ್ರಿಗೂ ಕೆಟ್ಟದ್ದು ಮಾಡಲ್ಲ, ಕೆಟ್ಟದ್ದು ಬಗ್ಸಲ್ಲ. ಬಟ್ ನನಗೆ ಕೆಟ್ಟದ್ದು ಮಾಡ್ತಾ ಇರೋರನ್ನ ದಯವಿಟ್ಟು ನೀನು ಬಿಡಬೇಡ ಅಂತಲೇ ಕೇಳ್ಕೊಳ್ಳೋದು. ನಾವು ಏನೇ ಎಣ್ಣೆ ತಂದಿದ್ದಂಥದ್ದು ಕೊಟ್ಟರೆ, ಈಗ ಅಲ್ಲಿ ನೋಡಿ ಸ್ವಾಮಿಗೆ ಎಣ್ಣೆ ಮಜ್ಜನ ಅಭಿಷೇಕ ಮಾಡ್ತಾರೆ. ನೋಡ್ಲಿಕ್ಕಂತೂ 2 ಕಣ್ಣು ಸಾಲೋದಿಲ್ಲ. ಆ ಎಣ್ಣೆಲಿ ನಮ್ಮ ಮುಖ ನೋಡಿಸಿ ಆಮೇಲೆ ಸ್ವಾಮಿಗೆ ಮಾಡೋಂಥದ್ದು. ಅಷ್ಟರಲ್ಲಿ ಅವರು ಮಹಾಮಂಗಳಾರತಿ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ನಾನು ಕೂಡ ದೀಪ ಎಲ್ಲ ಅಂಟಿಸ್ಕೊಂಡು ಮಹಾಮಂಗಳಾರತಿ ಮಾಡಲಿಕ್ಕೆ ರೆಡಿ ಮಾಡಿಕೊಂಡು ಮಹಾಮಂಗಳಾರತಿ ಕೂಡ ಮಾಡಿದೆ, ಅರ್ಚನೆ ಮಾಡಿಸ್ದೆ. ಹೂವು ಪ್ರಸಾದ ಕೊಡ್ತು ದೇವರು. ನಿಜಕ್ಕೂ ಸೋ ಬ್ಲೆಸ್ಸಡ್. ಯಾಕಂದರೆ
ಸತೀಶ ಫ್ರೀ ಇದ್ದಿದ್ರೆ ನಿಜಕ್ಕೂ ಇವತ್ತು ಸಂಜೆ ಏನಾದರೂ ಪ್ರಸಾದ ಮಾಡಿಕೊಟ್ಟಿರೋರು. ಬಟ್ ಅವರು ಚೌಟ್ರಿಗೆ ಹೋಗಿದ್ರು, ಅವ್ರಿಗೆ ಫ್ರೀ ಇರಲಿಲ್ಲ. ಹಾಗಾಗಿ ನಾನು ನನ್ನ ಮಕ್ಕಳು ಇಬ್ಬರೇ ಎಲ್ರಿಗೂ ಒಳ್ಳೇದು ಮಾಡ ಅಂತಲೇ ಕೇಳ್ಕೊಳ್ಳೋದು. ನಾನು ಕೂಡ ಮಹಾಮಂಗಳಾರತಿ ಮಾಡಿ ದೇವರಿಗೆ ನಾ ಮಾಡ್ತಿದ್ದಂಗೆ ಪುರೋಹಿತರು ಕೂಡ ಇಸ್ಕೊಂಡು ಅವರು ಕೂಡ ನನಗೆ ಮಹಾಮಂಗಳಾರತಿ ಮಾಡಿ ಕೊಟ್ಟರು. ನಿಜಕ್ಕೂ ಸೋ ಬ್ಲೆಸ್ಸಡ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಡಿದಾಗ ಏನಾದರೂ ಒಂದು ಒಳ್ಳೆಯದಾದಾಗ ನಮ್ಮ ಕಷ್ಟಗಳು, ನಮ್ಮ ನೋವುಗಳು ಕಮ್ಮಿ ಆಗುತ್ತೆ ಅನ್ನೋ ಒಂದು ನಂಬಿಕೆ, ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನಕ್ಕೂ ಅಲ್ಲ. ದೇವ್ರನ್ನ ಭಗವಂತ ನನಗದು ಕೊಡು, ಭಗವಂತ ನನಗಿದು ಕೊಡು, ಅದು ಹಾಗೆ ಇದು ಹಿಂಗೆ ಅಂತ ನಾವೇನು ಕೇಳ್ಕೊಳಕ್ಕೆ ಹೋಗಲೇಬಾರ್ದು. ಯಾಕಂದರೆ ಭಗವಂತ ಪ್ರತಿಯೊಂದನ್ನು ನೋಡ್ತಾ ಇರ್ತಾನೆ. ನಾವು ಮಾಡೋ ಪಾಪ ಪುಣ್ಯ ಅದನ್ನು ಕೂಡ ಭಗವಂತ ನೋಡ್ತಾ ಇರ್ತಾನೆ. ಸೊ ಒಬ್ರಿಗೆ ನಾವೇನೇ ಕೆಟ್ಟದ್ದು ಮಾಡೋಕ್ಕೆ ಹೋದ್ರೂ ಭಗವಂತ ನೋಡ್ತಾ ಇರ್ತಾನೆ ಅಂತ ನಾವೇ ತಿಳ್ಕೊಂಡು ಒಬ್ರಿಗೆ ಮೋಸ ಮಾಡೋದಾಗಲಿ ಅದನ್ನೆಲ್ಲ ಏನೂ ಮಾಡಬಾರ್ದು. ನಾನು ಅಷ್ಟೇ ಕೇಳ್ಕೊಳ್ಳೋದು. ಸರ್ವೋ ಜನಾಂಗ ಸುಖಿನೋ ಭವಂತು ಸನ್ಮಂಗಳಾಮಿ ಭವಂತು ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಈಗ ಅಮ್ಮನವ್ರ ಗುಡಿಗೂ ಕೂಡ ಬಂದು ಅಲ್ಲೂ ಕೂಡ ಮಂಗಳಾರತಿ ತೊಗೊಂಡು ಗಾಡಿ ಎತ್ಕೊಂಡು ಮಕ್ಳು ಕರ್ಕೊಂಡು ನಿಯರ್ ಬೈ ಮಲೆ ಮಹದೇಶ್ವರ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ. ಅಮಾವಾಸ್ಯೆ ಪೂಜೆ ಅಂತೂ ತುಂಬ ಗ್ರ್ಯಾಂಡಾಗಿ ವೈಭವಪೂರಿತವಾಗಿ ಮೆರವಣಿಗೆ ಸಮೇತ ಮಾಡ್ತಾರೆ. ಅಂದರೆ ಅದಕ್ಕಿಂತ ಟೈಮ್ ಆಗಬೇಕು. ನಾನು ಅಲ್ಲಿ ತನಕ ವೆಯ್ಟ್ ಮಾಡಲಿಲ್ಲ. ಸಿಂಪಲ್ಲಾಗಿ ಅರ್ಚನೆ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಪ್ರಸಾದ ಕೊಟ್ಟರು. ಬಾಳೆಹಣ್ಣು ಮತ್ತು ಎಳ್ಳು ಹಾಕಿ ಪುಡಿ ಮಾಡಿ ರಸಾಯನ ಥರ ಮಾಡಿದರು. ಅದನ್ನು ಪ್ರಸಾದ ಕೊಟ್ಟರು. ಪ್ರಸಾದ ಕೂಡ ತಿಂದ್ಕೊಂಡು ನನ್ನ ಮಗ ಏನೋ ಜೆರಾಕ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ರಗಳೆ ತೆಗೆದ. ಅಲ್ಲಿಗೆ ಕರ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಜಿಟಿ ಮಳೆ ಗೈಸ್, ಜೋರು ಮಳೆನೇ ಹಿಡ್ಕೊಂಬಿಡ್ತು ಅಂತಲೇ ಹೇಳ್ಬೋದು. ಇದು ಎಡತ್ತನ ಮಳೆ, ಎಡತ್ತಲ್ಲಿ ಬಂದ ಎದೆಕರೆ ನೆಂಟ ಅಂತಾರಲ್ಲ ಹಾಗೆ ಇದು ಸಂಜೆ ಮಳೆ ಬಿಟ್ಟರು ಬಿಡದೇ ಇರೋ ಮಳೆ ಅಂತಲೇ ಹೇಳ್ಬೋದು. ಸಖತ್ ಮಳೆ ಬಂದ್ಬಿಡ್ತು. ಸೊ ಈ ಟೈಮಲ್ಲಿ ನನಗೇನು ಅಡುಗೆ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ. ಕಾರಣ ನಾನು ನನ್ನ ಮಕ್ಕಳು ಅಷ್ಟೇ ಇದ್ದಿದ್ದು. ಸೊ ಮಮ್ಮಿ ಪಿಜ್ಜಾ ತರಿಸ್ಕೊಡು ಮಮ್ಮಿ ಅಂತ ತುಂಬ ಹಠ ಮಾಡ್ತಿದ್ರು. ಮತ್ತು ಫ್ರೆಂಚ್ ಫ್ರೈಸ್ ಮತ್ತು ಪಿಜ್ಜಾ ಮಮ್ಮಿ ಸುಮಾರು ದಿನ ಆಯಿತು ತಿಂದೇ ಇಲ್ಲ ಮಮ್ಮಿ, ಪ್ಲೀಸ್ ಮಮ್ಮಿ ಅಂತ ಗೋಗರಿತಾಯಿದ್ರು. ಅದ್ರ ಜೊತೆಗೆ ಸ್ವಲ್ಪ ಫ್ರೆಂಚ್ ಫ್ರೈಸ್ ಕೂಡ ತರಿಸ್ಕೊಟ್ಟಿದ್ದೆ ಪಾಪ ಮಕ್ಕಳು ತಿನ್ನಲಿ ಅಂತ. ಸೊ ನಮ್ಮ ಗೋಡನಲ್ಲಿ ಮಾಡಿದಂಥ ಪಾಲಕ್ ದಾಲ್ ಕೂಡ ನನಗೆ ಕೊಟ್ಟಿದ್ದರು. ಅದನ್ನೆಲ್ಲ ಬಿಸಿ ಮಾಡಿ ಇಡ್ತಾಯಿದ್ದೆ. ಯಾಕಂದರೆ ಊಟ ಮಾಡೋ ಮೂಡಂತೂ ಇರಲಿಲ್ಲ. ಪಿಜ್ಜಾ ನಿಜಕ್ಕೂ ಹೊಟ್ಟೆ ತುಂಬಿಕೊಂಡಿತ್ತು. ಮಕ್ಕಳು ಕೂಡ ನನಗೇನು ಬೇಡ ಅಂತ ಮಲ್ಕೊಂಡ್ರು. ಸ್ವಲ್ಪ ಪನ್ನೀರ್ ಮಸಾಲ ಕೂಡ ಕೊಟ್ಟಿದ್ದರು. ಬೆಳಗ್ಗೆ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ, ಡಬ್ಬಿಗೂ ಆಗುತ್ತೆ ಅಂತೇಳಿ ಸ್ವಲ್ಪ ಪಾತ್ರೆಗಳು ಎಲ್ಲ ಇತ್ತು. ಅದನ್ನೆಲ್ಲ ನೀಟಾಗಿ ತೊಳೆದು ಮಕ್ಳಿಗೊಂದು ಲೋಟ ಹಾಲು ಕಾಯಿಸ್ಕೊಟ್ಟೆ. ಕುಡಿದು ಅವ್ರ ಪಾಡಿಗೆ ಅವ್ರು ಮಲ್ಕೊಂಡ್ರು. ನಾನು 9:30 ಆಗೋಯ್ತು ಫ್ರೆಂಡ್ಸ್. ಬೆಳಗ್ಗೆ ಮತ್ತೆ 3:30ಗೆ ಎದ್ದೇಳಬೇಕು. ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕಿ, ಸುಮಾರು ದಿನ ಆಗಿತ್ತು. ಸೊ ತಲೆಗೆಲ್ಲ ಎಣ್ಣೆ ಹಾಕಿ ಮುಖಕ್ಕೆಲ್ಲ ಸ್ವಲ್ಪ ಅದೇ ಎಣ್ಣೆನ ಮಸಾಜ್ ಮಾಡಿಕೊಂಡೆ. ನೋಡಿ ಈಗ ಗುಡ್ ನೈಟ್, ಸ್ಲೀಪಿಂಗ್ ಟೈಮ್. ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಬೆಳಗ್ಗೆಯಿಂದ ವ್ಲಾಗ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ, ಸಿ ಯು.